ಆಫೀಸಲ್ಲಿ ಕೆಲಸ ಕೇಳಲು ಹೋದ್ರೆ ಮೇಲಧಿಕಾರಿಗಳ ಕಾಮ ಇನ್ನು ಕಲಿತವರಲ್ಲ ನೀವು ಕೂಲಿ ಕೆಲಸ ಮಾಡಲು ಹೋದ್ರೆ ಕಿಲಕಚ್ಚಿಯ ಉಡಾಟ ಹೀಗಿರುವಾಗ ನಾನು ಏನ್ ಮಾಡಬೇಕು? ನಿಜ, ಇವತ್ತಿನ ಸಮಾಜದಲ್ಲಿ ಒಟ್ಟಿ ಇನ್ನು ನೆಮ್ಮದಿಯಿಂದ ಜೀವನ ಮಾಡೋದೇ ಕಷ್ಟ. ನಿನಗೆ ತಂದೆ ತಾಯಿ ಯಾರು ಇಲ್ವೇನಮ್ಮ? ಹೋಗಿ, ನನಗೂ ಬಂದು ಬಳಗ ಅಂತ ಯಾರು ಇಲ್ಲ. ಅಡಿಗೆ ಮಾಡಿ ಉಣಬಡಿಸುವವರಿಲ್ಲ. MA ಪದವಿ ಥರ ಆಗಿದ್ರು ಯಾವುದೇ ನೌಕರಿಗೂ ಹೋಗದೆ 5 ಎಕರೆ ಜಮೀನು ತಗೊಂಡು ಬೇಸಾಯ ಮಾಡಿಕೊಂಡು ಸ್ವತಂತ್ರ ಜೀವನ ನಡೆಸ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ನನ್ನ ಮಗಳಾಗಿ ಹೇಳ್ತೇನೆ. ಕೇವಲ ಅಡಿಗೆ ಆಳಾಗಿ ಬದುಕಬೇಕೆ? ಇಲ್ಲ, ನಾನು ಎಲ್ಲಿಯಾದ್ರೂ ನೌಕರಿ ಅದೇ ಯೋಚನೆ ಮಾಡಲ್ಲ. ಅಂದ ಹಾಗೆ ನೀನು ಹೆಸರೇನಮ್ಮ? ಅಮೃತ. ನನ್ನ ಅಜ್ಜಿನ ಬಾಳು ಅಮೃತವಾಯ್ತಂತೆ. ಅದು ಯಾಕೆ ಮಾಡ್ಕೊಳ್ಳೋದು? ಸ್ಮರಣೆ ಮಾಡ್ಕೋ ಅಂತ ಹೇಳ್ದ. ಹುಡುಗಿ ಊಟ ಮಾಡಿ ಬಹಳ ಹೊತ್ತಾಗಿ ಕಾಣುತ್ತೆ. ನೋಡಿ ಹಸಿತಾಗಬೇಕು, ನಡಿ ಮೊದಲು ಊಟ ಮಾಡು, ಆಮೇಲೆ ಯಾರಿಗೆ ಬೇಕಾಗಿದೆ ಈ ಸಂಬಂಧ ಇರುವ ಹೇಳುವಂತೆ ಗಂಡ ಅನ್ಸ್ಕೊಂಡು ಪಾತ್ರ ಮಾಡೋದು. ಚಿಕ್ಕಡಿ ಬಾಳ ಹಾಕೊಂಡು ಬಂದ್ ಕೂಡಲೇ ಇದ್ದು ವಿಷಯ ಇದ್ದಾಗ ಹೇಳ್ಬಿಟ್ಟು ಬೇರೆ ಬೇರೆ ಮಾಡ್ಕೊಂಡು ಆಗದಲ್ಲಿ ಊಟಿ ಹೋಗಿ ಹಾಯಾಗಿರ್ತೀವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೈ ಹಿಡಿದು ಹೇಗೆ ಬಿಡ್ತೀರಾ? ಪಂಚಕಾಸಿಗೆ ಮಧ್ಯ ಕೊಡುದು, ಶರೀರ ಅತ್ತೆ ಸಾಕ್ಷಿ ಇಟ್ಟು ಒಂದು ಸರಿ ನಾನು ಆಗಿನ ಡ್ರೈವರ್ ಅಂತ ಜಮೀನ್ದಾರ ಎಂಬುದು ಗೊತ್ತಾಗುತ್ತೆ. ಮೊದಲು ನನಗೆ 3 ಗುಂಡು ಹಾರಿಸ್ತಾರೆ. ಗುಂಡು ಹಾರಿಸಿದ್ರೆ ಇನ್ನೊಬ್ಬ ಗಂಡು ಬಂದು ತಮ್ಮ ಮಗಳು ಕೈ ಹಿಡ್ತಾನೆ ಅಂತೇನು? ಅನಾವರಿಲ್ಲ ಅಂತಾರೆ. ಪಾಲಾಕ್ಷ ಅವ್ರ ಮನೆಗೆ ಹೋಗಾಯ್ತು, ಇನ್ನೊಂದು ಮಗನೂ ಆಯ್ತು. ನನ್ನ ಕಥೆಗೂ ಮುಗಿದು ಜೀವನೆ ಯಾವ ಹೆಸರಲ್ಲಿ ಮದುವೆಯಾಗಿ ದುರ್ಮರಣ ಬಂದನ ಆ ಧರ್ಮ ನನ್ನ ಹಣೆಗೆ ಬದಬೇಕು. ನೋಡಿ, ಈಗ ನನ್ನ ಹೆಣ್ಮಕ್ಳು ಈ ಕಡೆ ಬಂದರೆ ಇದ್ದು ವಿಷಯ ಹೇಳ್ಬಿಡಿ, ಇಲ್ಲಾಂದ್ರೆ ನಾನು ರಾತ್ರಿ ಬಾಂಗ್ಲಾದೇಶಕ್ಕೆ ಕಾಕೊಂಡು ಹೋಗ್ಬೇಕು. ಎಲ್ಲಿ ಹೋದ್ರು ಜಮೀನ್ದಾರ ಯಾರು ಮಾತು ಸುಳ್ಳಾಗಲ್ಲ. ನೋಡಿ, ಅಮೃತಮ್ಮನವರು ನನ್ನ ಹೆತ್ತ ತಾಯಿ ಸಮಾನ. ಅವ್ರ ಮೈಗೆ ಅಂತ ಪ್ರಮಾಣ ಮಾಡಿದೆ ಕಣ್ರಿ. ಹೋಗಿ ಬಿಡಿ, ನೀನ್ ನನ್ನಲ್ಲಿ ಯಾಕೆ ಮದುವೆ ಆಗ್ತಾ? ನೀವು ಹೆಸರು ಹಾಕೊಂಡು ನನ್ನ ಮದುವೆ ಆಗೋದಕ್ಕೆ ಅಲ್ಲ. ನಿಮ್ಮ ಹೆಸರೇನ್ರಿ? ನಿನ್ನಿ. ನಿನ್ನಿ. ನೀವು ಒಬ್ಬರಾಗ್ತೀರ ನನಗೆ ಕಮ್ಮಿ. ನಾನು ಲವ್ ಮಾಡ್ತಿದ್ದೀನಿ. ನಿನ್ನ ಸೀರೆ ಹಾಸಿದವು ಬೇಡ, ಲಂಗ ಹಾಸಿದವು ಬೇಡ. ದಯವಿಟ್ಟು ನನ್ನ ಪಾಡಿನ ಎಲ್ಲ ಅವರೇ ಮಾಡ್ತಿದ್ರು. ಇವ್ರು ಯಾರು ಮಾಡ್ಕೊಂಡಿದ್ರಿ? That means your husband? You are the daughter of Ambikarani? Oh, you God. ಏನಿದು? ಬರ್ಬಾರ್ದು ಭಾಷೆನ ರಟ್ಟ ಸಾಕಿದ್ದಾರೆ. ನನಗೇನು ಇಂಗ್ಲಿಷ್ ಬರಲ್ಲ ಅನ್ಕೊಂಡಿಯಾ? ನಾನು Oh, Anna. Very good. Then you talk only one sentence English with me? Why not? ಇವಳಿಗೆ ನಾನು ಸರಿ ಹೋಗಲ್ಲ. ನೀವು ಇಂಗ್ಲಿಷ್ ನಲ್ಲಿ ಸರಿಯಾದ ಉತ್ತರ ಕೊಡ್ತಾ ಇದ್ದೀರಿ. ಅಲ್ರಿ, ನೀವಾದ್ರೂ BA ಆನರ್ಸ್ ಉತ್ತರ ಕೊಡ್ಬೋದು. ಇನ್ನು ನಾನು ಗೊತ್ತಾಗಲೇ ಯಾಕೆ ನೀವು ಫಾರಿನ್ ಹೋಗಿ ಯಾಕೆ ಬಂದಿದ್ರೆ? ಫಾರಿನ್ ಎಲ್ಲ ಗೊತ್ತಿತ್ತು. ಇಂಡಿಯಾಕ್ಕೆ ಕಾಲಕ್ಕೆ ಇಂಗ್ಲಿಷ್ ಬರ್ತಿತ್ತು, ಕರ್ನಾಟಕ ಕಾಲಕ್ಕೆ ಕನ್ನಡ ಭಾಷೆಗೆ ಬೇರೆ ಯಾವ ಭಾಷೆನೂ ಬರ್ತಿಲ್ಲ. ಮೇಲಾಗಿ ಅವರು ಮಾತಾಡೋದು ಹಿಂದಿದೆ. ನೀವು ಉತ್ತರ ಕೊಡೋದು ನಾನು ಉತ್ತರ ಕೊಟ್ಟರೆ ನಿನ್ನ BA ಆನರ್ಸ್ ಇಸ್ನಾಟ್ ಆಗುತ್ತೆ. ಯಾಕೆ ಅಂದ್ರೆ ಮೇಲಾಗಿ ಅದು ಅಲ್ಲದೆ ನಾನು ಮನೆಯಿಂದ ಹೊರಬರುವಾಗ ಯಾರು ನೀವು ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ನಮ್ಮ ಇವ್ರು ಗೊತ್ತ ಮೇಲೆ ಒಳ್ಳೆಯ ಮಗ ಫಾರಿನ್ ಟಿಕೆಟ್ ಅಂತ ನಿಮಗೂ ಇಂಗ್ಲಿಷ್ ಬರಲ್ಲ. ಯಾಕೆ ನೀವು ಮಾಡಿರೋದು ಬೇರೆಯವ್ರ ಪಾಠ. ಶ್ರೀಮಂತ ಬೇರೆ ಹಾಕಿದ್ರೆ ತಾನೇ ಚಿನ್ನ ಸಿಗೋದು. ನಾನು ಮಾಡಿದ್ರು ನಾಟಕ ಅಂತಾನೆ ತಿಳ್ಕೊಳ್ಳಿ. ನಾಟಕ ಎಲ್ಲಿವರೆಗೂ ಮುಂದೆ ಹೋಗ್ತಾ ನೋಡೋಣ. ಅಂತೂ ನಮ್ಮ ದೃಷ್ಟಿ ನಿಮ್ಮ ಪದವಿ. ಹಾಗಾದ್ರೆ ನೀವು ಮಹಾರಾಷ್ಟ್ರದಲ್ಲ? ಹಾಗಾದ್ರೆ ನೀವು ಅಮೃತಮ್ಮರು ಅಲ್ಲ? ಎಲ್ಲಿರ್ತೀರಿ? ಅಯ್ಯೋ, ಅವ್ರು ಯಾರಂತ ನಮ್ಗೆ ಏನು ಹೋಗಲ್ಲ. ನೀವು ಮಾಡ್ತಾ ಇರೋದು ನಾಟಕ, ನಾನು ಮಾಡ್ತಾ ಇರೋದು ಲವ್ ನಾಟಕ ಅವ್ರು ಹೇಳ್ಬೇಕು. ಹಾಗಾದ್ರೆ ನೀವ್ಯಾರು? ಚಿಕ್ಕಣಿ ಬಾಳ ಫಾರಿನ್ ಬರೋದು ಲೇಟ್ ಆಗಿದೆ. 15 ಮದುವೆ ನಮ್ಮ ಮುಖ್ಯ ಕಡೆಯಿಂದ ಫಾರಿನಿಂದ ಕೇಬಲ್ ಕಳಿಸಿದ್ರು. ಆಗ ನಾನು ಬೇರೆ ದಾರಿದೆ ನಾನೇ ಅವರಾಗಿ ನಿಮ್ಮ ಮದುವೆಗೆ ದಾರಿ ಕಟ್ಟೆ. ನಾನು ಅವ್ರ ಮನೆ ಕಾರ್ ಡ್ರೈವರ್. ಹಾಗಾದ್ರೆ ನೀವ್ಯಾರು? ನಮ್ಮನ್ನು ನಿಮ್ಮನ್ನ ಬಿಡಿ. ನಾವೇನು ಗೊತ್ತಾ? ಅದಕ್ಕೆ ಸ್ವಲ್ಪ ಟೇಕ್ ಮಾಡಿ ಹೇಳಿ. ನೋಡಿ, ಮದುವೆ ಸಮಯ ಸರಿಯಾಗಿ ಮನು ಆಯ ಅವರೇ ನೀವು ಕೈಯಿಂದ ಗಾಳಿ ಕಟ್ಟಿಸ್ಕೊಳ್ಬೇಕು. ನೀವು
ಮತ್ತೆ ನಾನು ನೀವು ಆ ಮನೆ ದಾಸಿ. ಅಯ್ಯೋ, ಏಸಿ. ಹೇಳಿದ್ರಿ? ನೀವೇ ನನ್ನ ದಾಸಿ. ಇದೇ ವಾಸಿ. ಬಡಿ ಮಸಾಲೆ ದೋಸೆ. ನೀರಿದೆ ಹೀಗಿದ್ದಂದ್ರೆ ಒಂದು ಹನಿ ನೀರು ಕೂಡ ಕುಡಿಯೋದಿಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅಪ್ಪಾಜಿ, ಈ ನಿಸರ್ಗ ಸೌಂದರ್ಯ ನೋಡ್ತಿದ್ದ ಹಾಗೆ ಮನಸ್ಸು ಹಾಗೆ ಕುಡಿ ಬಯಸಿದ ಅಪ್ಪಾಜಿ. ಸ್ವಭಾವ ಸಂಪೂರ್ಣಕಾರಿ. ಮಗಳನ್ನ ಮುಚ್ಚಿಡೋದಕ್ಕೆ ನೀನು ಪ್ರಯತ್ನ ಪಟ್ಟೆ, ಆದ್ರೆ ಆ ವಿಧಿ ಅವಳನ್ನೇ ಈಗ ಕರ್ಕೊಂಡು ಹೋಗ್ಬಿಟ್ಟು. ಹೌದು, ಅಮೃತ ಇದ್ದಾಳಿಂದ ನೀನು ಯಾಕೆ ಹೇಳಿದ್ದು? ಯಾರು ಹೇಳಿದ್ರು? ಸುತ್ತಮುತ್ತಲ ರೈತರ ಹೇಳಿದಕ್ಕಾಗಿ ಇದೇ ಮಾದರಿ ಉಟ್ಕೊಂಡು ಹೋಗ್ಬೇಕಾಗಿ ಅದರಲ್ಲೂ ಹೆತ್ತವರೇ ಆಶೆ ಪಡುವುದನ್ನು ಕಂಡು ಇನ್ನೂ ಸಂತೋಷವಾಯಿತು. ಹೋಗಿ ಆ ಮದುವೆ ಹೇಗಾಯ್ತು? ಯಾರು ತಿನ್ನಾಯ್ತು? ನಮ್ಮ ಆಪ್ತ ಸೇವಕಿಯಲ್ಲಿ ಮಧುಗಳನ್ನಾಗಿ ಕೂರಿಸಿ ಮದುವೆ ಶಾಸ್ತ್ರ ಮುಗಿಸಿದೆ. ಮದುವೆ ಮಾಡಿಕೊಟ್ಟಿದ್ದು ನಿನ್ನ ಮಗಳನ್ನೆಲ್ಲ ಸಾಮಾನ್ಯ ದಾಸಿಯಿಂದ ಚಂದ್ರಶೇಖರ ಸಾಹುಕಾರ ಗೊತ್ತಾದ್ರೆ ನೀನು ಮರ್ಯಾದೆ ಮೂರು ದಾಸಿಗೆ ಹಾಗಾಗ್ತಾರೆ. ಪಾಪ ಮಾಡಿ ಕಸಕ್ಕೆ ಹೋಗ್ತಾರ. ಅದೇನು ಹೇಳು? 6 ನಿಮಿಷ ಬಿಟ್ಟಿದ್ರೆ ಎದ್ದು ಆಡಿಸಿದ ಮಗಳನ್ನೊಮ್ಮೆ ಕಣ್ತುಂಬಾ ನೋಡಿ ಬಾಯಿ ತುಂಬಾ ಮಾತಾಡ್ತೀನಿ. ಅಪ್ಪಾಜಿ, ನಿಮ್ಗೆ ಇನ್ನೂ ಹಸಿವಾಗಿಲ್ವೇ? ಊಟಕ್ಕೆ ಬನ್ನಿ. ನಿಮ್ಮ ಹಸಿವೆ ಚಿಂತನೆಯನ್ನು ನಾನು ಎದ್ದು ಮಾಡಲಿಲ್ಲ. ನನ್ನ ಮಗಳೇ ಭಾಗ್ಯಶಾಲಿ. ಆವೇಶದ ಬದಲಿ ಮಗಳನ್ನ ಕರ್ಕೊಂಡು ಹೋಗೋ ವಿಚಾರ ಮಾಡಬೇಡ. ನಿಜ ವಿಷಯ ಅವಳು ಗೊತ್ತಾದ್ರೆ ಇಲ್ಲಿಂದ ಕಾಕಿರ್ತಾಳೆ. ಆಮೇಲೆ ಇಬ್ಬರು ಬರೋದು ಇಲ್ವಾಗ್ತಾರೆ. ಈ ರೀತಿ ಮನೆ ಬಿಟ್ಟು ಬರಬೇಕಾಗಿತ್ತು. ನಿಮ್ಮ ದಾದಾನವನ್ನೆಲ್ಲ ಬಿಟ್ಟುಕೊಂಡು ಹೋದವರು. ನಮ್ಮ ವಂಶದ ಗೌರವ ನನ್ನಿಂದ ಮಣ್ಣುಪಾಲಾಯಿತೆಂದು ಏನೇ ಹೊಡೆದು ಬೆಳೆದಿರಬೇಕಂತೆ ದಾದಾನೆ ಗೌರವಿಸಲು ಬರಬೇಕು. ನಿನ್ನ ಜಾಗಕ್ಕೆ ಅನುಕೂಲ ಮುಗಿಸಿ ಮದುವೆ ಶಾಸ್ತ್ರ ಮುಗಿಸಿದೆ. ಈ ಮೊದಲ ನಾವು ನೀವು ನೋಡ್ಲಿವಲ್ಲ, ಹಾಗೆ ನಾವು ತಾವು ಮಾರಿಕೊಂಡಿದ್ದ ಜಮೀನ್ದಾರರ ಮೊಮ್ಮಗಳಲ್ಲ, ಸಾಮಾನ್ಯ ದಾಸಿಯನ್ನು ತಿಳಿದರೆ ಹೊರಮುಗಿ ಬಿಟ್ಟಾರಮ್ಮ ಅಂತಾಳು. ಅಂತ ಹೊಸದ ಬಂದರೆ ನಮ್ಮ ಸರ್ವಸ್ವವಾಗಿ ಅವಳಿಗೆ ಮಾರಿ ಅಂದ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀನೇ ಹೇಳಿದ್ರೆ ನಿರಾಕರಿಸುವ ಪ್ರಶ್ನೆಯೇ ಇಲ್ಲ. ಅವಳು ನಿಮ್ಮ ಮಗಳಾಗಿ ನಿಮ್ಮ ಮನೆಯೇ ಬೇಡಿ. ನಾನು ಈ ತಂದೆ ಜೊತೆಗೆ ನೀವು ಬೇರೆ ಎಲ್ಲ ನೋಕಿ ಹೋಗಿದ್ದಾರೆ. ನಿನಗೇನ ನಾನೇ ಆಗಿದೆ. ನೌಕರಿ ಮಾಡೋ ಹಾಗಿಲ್ಲ. ತಂದೆ ಜೊತೆಯಲ್ಲಿ ಊಟಕ್ಕೆ ಮೋಜು ಮಾಡುವ ಮನಸ್ಸು ನನಗಿಲ್ಲ. ಹಾಗಾದ್ರೆ ಮುಂದೆ ದಾರಿ ಈ ದಾರಿ ಎಲ್ಲೋ ಹೋಗ್ತಿದೆ? ಈ ದಾರಿ ಎಲ್ಲೋ ಹೋಗೋದಿಲ್ಲ, ಇಲ್ಲೇ ಇರುತ್ತೆ. ನೀನೆಲ್ಲಿ ಹೋಗ್ಬೇಕು ಜಂಟಲ್ಮನ್? ನನಗೂ ಗೊತ್ತಿಲ್ಲ. ಕರೆದು ಕನಿಕರದಿಂದ ಕರುಣೆ ತೋರುವವರು ಸಿಗುವವರೆಗೂ ಸಾಗಿದ್ದೇನೆ. ವಿಚಿತ್ರವಾಗಿದೆಯಲ್ಲ ನಿಮ್ಮ ಮಾತು. ಕರೆದು ಕನಿಕರ ತೋರಿಸೋದಿಕ್ಕೆ ನೀವೇನು ಕುರುಡರೆ, ಕುಂಟರೆ, ಅಶಕ್ತರೆ ಅಥವಾ ಮುದುಗರೆ? ನಾನು ಒಬ್ಬ ಸುಶಿಕ್ಷಿತ, ಬಟ್ ಅನಾಥ. ಇಲ್ಲೇ ನೌಕರಿ ಮಾಡಿ ನಿರ್ಬೇಕು ಅಂತ ಬಂದಿದ್ದೀನಿ. ಇಲ್ಲಿ ಏನ್ ನೌಕರಿ ಮಾಡ್ತೀರಾ ಅಂತ ಬಂದಿದ್ದೀರಾ? ಸ್ವಲ್ಪ ಹಣ ಇತ್ತು ಅಂದ್ರೆ ಒಂದು ಕಿರಾಣಿ ಅಂಗಡಿ ಇಟ್ಕೋಬಹುದು. ಇನ್ನೂ ಸ್ವಲ್ಪ ಜಾಸ್ತಿ ಹಣ ಇದ್ರೆ 4 ಎಕರೆ ಜಮೀನು ತೆಗೆದುಕೊಂಡು ವ್ಯವಸಾಯ ಮಾಡಬಹುದು. ಆದ್ರೆ ನೀವು ಹಾಕಿರೋ ಡ್ರೆಸ್ ನೋಡಿದ್ರೆ ನೀವೀಗ ಏನು ಆಗೋದಿಲ್ಲ ಬಿಡಿ. ನಾನು ಯಾವ ಕೆಲಸ ಮಾಡಕ್ಕೆ ಏನಿಲ್ಲ. ಹೇಗೆ ನೌಕರಿ ಮಾಡ್ಕೊಂಡು ಹಳ್ಳಿಗೆ ಇರಬೇಕು ಅಂದ್ರೆ ನನ್ನ ಆಸೆ. ಪೇಟೆಯಲ್ಲಿ ಬಾಡಿಗೆ ಮನೆ ಸಿಗಲಿಲ್ವೇನೋ ನಿಮ್ಮ ಸಂಸಾರಕ್ಕೆ? ನೀವು ಹೆಂಡತಿ ಮಕ್ಕಳನ್ನ ಹೇಳ್ತಿದ್ದೀರಾ? ನನಗಿನ್ನು ಮದುವೆನೇ ಆಗಿಲ್ಲ ಅಂತ ಆದ್ರೆ ಹೆಂಡತಿ ಮಕ್ಕಳು ಎಲ್ಲಿಂದ ಕರ್ಕೊಂಡು ಅಂದ ಹಾಗೆ
ನಿಮ್ಮ ಮದುವೆ ಹೆಣ್ಣಿನ ಕಥನ ನೋಡಿದ್ರೆ ಅರ್ಥ ಆಗೋದಿಲ್ಲ ನಿಮಗೆ. ನಾನು ನಿಲ್ಲಿಸ್ಬಾರಿ. ನೋಡಿ, ನಮ್ಮ ಬೀದಿಗೆ 2 ಮನೆ ಖಾಲಿ ಇದೆ. ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಆ ಮನೆಯ ತೆಗೆದುಕೊಳ್ಳಿ. ಅಂದ್ರೆ ಅಡಿಗೆ ನೀವೇ ಮಾಡ್ಕೊಳ್ತೀರೋ ಅಥವಾ ನಿಮ್ಮ ಸಂಬಂಧಿಕರು ಯಾರನ್ನಾರು ಕರೆಸಿರೋ? ನಾನು ಮುಂದೆ ಒಂದು ಗಂಟೆ ಕಳಿಸಿದ್ರೆ ಸಾಕು. ಅನ್ನ ಸಾಂಬಾರ್ ಚಪಾತಿ ಪಲ್ಯ ಮೊಸರು ಎಲ್ಲ ನಾನು ಮಾಡ್ತೀನಿ. ಒಂದು ಗಂಟೆಯಲ್ಲಿ ಈ ಮೊಸರು ಹೇಗೆ ಮಾಡೋದಕ್ಕೆ ಸಾಧ್ಯ ರೀ? ನೀವೇ ಬಹಳ ಬುದ್ಧಿವಂತರು. ಹಾಲು ಕಾಯಿಸಿ ಫ್ರಿಡ್ಜಲ್ಲಿ ಒಂದು ಗಂಟೆ ಇಟ್ಟರೆ ಸಾಕು. ಮೊಸರು ಆಯ್ತಲ್ಲ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಅಮೃತ ಎಂದು. ಈ ಅನಂತರ ಪಾಲಿಗೆ ಅಮೃತವೇ ಸಿಕ್ಕಿರ್ತಾಯಿತು. ಆದ್ರೆ ಈಗ ಬದಲಾಯಿಸಿಕೊಂಡಿದ್ದೇನೆ, ಅನಿತಾ ಎಂದು. ಅದ್ಯಾಕೆ? ಅದೆಲ್ಲ ನಿಮಗೆ ಯಾಕೆ? ನನ್ನ ಹೆಸರು ಅನಿತಾ ಅಂತ ಆಯ್ತಲ್ಲ. ತಮ್ಮ ಹೆಸರು? ನನ್ನ ಹೆಸರು ಪಾಲಾಕ್ಷಿ ಅಂತ. ಅದು ಸಾಲ ಬೇಡ ಬರಲಿಲ್ಲ ಅಂತ ಬದಲಿಸ್ಕೊಂಡಿದ್ರೆ ವಿರೂಪಾಕ್ಷಿ ಅಂತ. ಅದಕ್ಕೆ ಅದೆಲ್ಲ ನಿಮಗೆ ಯಾಕೆ? ನನ್ನ ಹೆಸರು ವಿರೂಪಾಕ್ಷಿ ಆಯ್ತಲ್ಲ. ಮನೆ ಬರ್ಸಿ. ಇಷ್ಟ ಆದ್ರೆ ಇವತ್ತೇ ಅಡ್ವಾನ್ಸ್ ಕೊಡ್ತೀನಿ. ಆದ್ರೆ ಇವತ್ತೊಂದಿನ ಊಟ ನಿಮ್ಮ ಮನೆಯಲ್ಲೇ ಹಾಕಬೇಕು. ಅಲ್ರಿ, ಬಾಡಿಗೆಗೆ ಹಣ ಕೊಡೋ ಸಾಮರ್ಥ್ಯ ಇರೋ ನೀವು ಹೋಟೆಲ್ ಊಟ ಮಾಡ್ಬೋದಾಗಿತ್ತಲ್ಲ. ಹೋಗಿ ಒಂದಿನ ಯಾಕ್ರಿ, ಒಂದು ವಾರ ಬೇಕಾದ್ರೂ ಊಟ ಮಾಡಿ. ಆದ್ರೆ ಪೇಟೆ ಜನರ ಹಾಗೆ ನಮ್ಮ ಹಳ್ಳಿ ಜನರಿಗೆ ಮೀನ್ ಮೈಂಡ್ ಇರೋದಿಲ್ಲ. ಆದ್ರೆ ನಾನು ನಮ್ಮ ತಂದೆ ಇದ್ದೆ, ನನ್ನ ತಂದೆ ಕೂಡ ಗ್ರಾಜುಯೇಟ್. ಅವರು ಆ ಕೆಲಸ ಮಾಡದೆ ಹೋಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಕಾಯಿ ಪರಿಚಯ ಮಾಡಿಸ್ತೀನಿ. ಇವ್ರು, ಪಾಲಾಕ್ಷಿ ಅಂತ. ಅಲ್ಲ, ವಿರೂಪಾಕ್ಷಿ ಅಂತ. ಪಾಲಾಕ್ಷಿ ವಿರೂಪಾಕ್ಷಿ ವಿರೂಪಾಕ್ಷಿ ಅಂತ ಅಪ್ಪಾಜಿ. ಇವ್ರು ಅದೇನೋ ಓದ್ಕೊಂಡಿದ್ದೇನೆ ಅಂತ. ಏನೋ ಓದ್ಕೊಂಡಿದ್ದಾರೆ ಅಪ್ಪಾಜಿ, ಇವ್ರು ಎಮ್ಮೆ ಓದ್ಕೊಂಡಿದ್ದಾರಂತೆ. ನೋಡಿ, ಒಂದು ದಿನ ಊಟಕ್ಕೆ ಹಾಕ್ರಿ ಅಂತ ಹೇಳಿದ್ರು. ನಾನು ಒಂದ್ ದಿನ ಯಾಕ್ರಿ, ಒಂದು ವಾರ ಬೇಕಾದ್ರೆ ಊಟ ಮಾಡ್ಬಿಡಿ ಅಂತ ಹೇಳಿ ನಮ್ಮ ಸಭ್ಯತೆ ಸಂಸ್ಕೃತಿ ತಕ್ಕಂತ ಊಟ ಮಾಡಿದ್ರೆ ಊಟ ಮಾಡಿ ಎಷ್ಟೋ ದಿವಸ ಆಗಿರೋದು ಅಲ್ಲ. ನಿಮ್ಮ ಕಡೆಗೆ ಶಕ್ತಿ ಇಲ್ಲ ನಿಮ್ಗೆ. ಮತ್ತೆ ಹೇಳ್ಬಾರ್ದೇನು? ಯಾಕೆ ಹೇಳ್ತಾರಮ್ಮ ಹೊಸ ಜಾಗ ಹೊಸ ಜನ ಬಾ ಊಟ ಮಾಡ್ಬೋದು ಬನ್ರಿ. ನಡೀರಿ.